ಹಾಯ್ ಹಲೋ ನಮಸ್ಕಾರ. ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಕಾಂಡಿ ಹೋಬಳಿ ಬಿಜೆಪಿಯಲ್ಲಿ ಮೊಟ್ಟ ಮೊದಲ ಸ್ಥಾಪಕ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿ ಸತತ 18 ವರ್ಷಗಳ ಕಾಲ ಅಂದರೆ 7 ಬಾರಿ ಇಲ್ಲಿನ ಒಂದು ಕಾಂಡಿ ಹೋಬಳಿ ಬಿಜೆಪಿಯ ಅಧ್ಯಕ್ಷರಾಗಿ ಪಕ್ಷ ಸಂಘಟನೆಯನ್ನು ನಿರಂತರವಾಗಿ ಮಾಡಿ ಈಗಲೂ ಕೂಡ ಬಿಜೆಪಿ ಪಕ್ಷದಲ್ಲಿ ಅತ್ಯಂತ ಸಕ್ರಿಯವಾಗಿ ಎಲ್ಲ ಚುನಾವಣೆಗಳಿಗೂ ಕೂಡ ಕೆಲಸ ಮಾಡುವಂತಹ, ಹಾಗೆ 3.5-4 ದಶಕಗಳಿಂದ ಬಿಜೆಪಿ ಪಕ್ಷದಲ್ಲಿ ತೋರಿಸಿಕೊಂಡಿರುವಂತಹ, ಚುನಾವಣೆಗೂ ಕೂಡ ಹಿಂದೆ ಸ್ಪರ್ಧೆಯನ್ನು ಮಾಡಿರುವಂತಹ ಶ್ರೀಯುತ ವಾಸು ಹುಯಿಗೆರೆ ನಮ್ಮ ಜೊತೆ ಇದ್ದಾರೆ. ವಾಸು ಅವರೇ, ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತ. ನಮಸ್ಕಾರ ಸರ್, ಅಭಿಷೇಕ್ ಅವರೇ. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ಓಕೆ. ವಾಸು ಅವರೇ, ಕಾಂಡಿ ಹೋಬಳಿ ಬಿಜೆಪಿಯ ಸ್ಥಾಪಕ ಅಧ್ಯಕ್ಷರಾಗಿ ನೀವು ಪಕ್ಷ ಸಂಘಟನೆಯನ್ನ ಮಾಡಿರುವಂಥದ್ದು, ಮೊದಲ ಅಧ್ಯಕ್ಷರಾಗಿದ್ದು ಕೂಡ ನೀವೇ. ಹೇಗೆ ಅನಿಸ್ತಿತ್ತು ಸರ್? ಅವತ್ತಿನ ಕಾಲದಲ್ಲಿ ಬಿಜೆಪಿ ಅನ್ನೋದು ತುಂಬ ಬೆರಳೆಣಿಕೆಯಷ್ಟು ಜನ. ಎಲ್ಲೋ ನಾವು ಕಾಂಡಿ ಹೋಬಳಿ ಅಂದರೆ ಮೂಲ ಹೇಳಬೇಕು ಅಂದರೆ ನಮ್ಮ ಕಾಂಡಿ ಹೋಬಳಿಗೆ ಹುಯಿಗೆರೆನೇ ಮೂಲ ಬಿಜೆಪಿಯ ಬೇರು ಅಂತ ಹೇಳ್ಬೋದು ಸರ್. ಅದರ ಜೊತೆಲಿ ನಮಗೆ ಇಲ್ಲೇ ಒಂದಷ್ಟು ಜನ ನನ್ನ ಸ್ನೇಹಿತರುಗಳನ್ನೆಲ್ಲ ಒಟ್ಟು ಮಾಡ್ಕೊಂಡು ನಮಗೆ ಮೂಲ ಬಾಳೆಹೊನ್ನೂರಲ್ಲಿ ನಮಗೆ ಜಿಲ್ಲಾ ಅಧ್ಯಕ್ಷರಾದವರು ಬಾಳೆಹೊನ್ನೂರಲ್ಲೇ BS ವಿಠಲರಾಯರು ಅಂತ ಇದ್ರು. ಅವ್ರ ನೇತೃತ್ವದಲ್ಲಿ ನಮಗೆ ಇಲ್ಲಿ ಹತ್ತಿರ ಅವರು ತುಂಬ ಅವ್ರ ಪರಿಚಯದಲ್ಲೂ ಇದ್ದರು. ಆಮೇಲೆ ಪಕ್ಷಕ್ಕೆ ಎಲ್ಲ ಓಡಾಡಬೇಕು ಅನ್ನೋ ವ್ಯವಸ್ಥೆ ಒಳಗಡೆ ಅವ್ರು ಹೇಳ್ತಾ ಇರೋವಾಗ ನಾವು ಶುರು ಮಾಡಿದ್ವಿ. ಅಲ್ಲಿಂದ ಇಲ್ಲಿಂದ ಸಂಘಟನೆ ಶುರು ಮಾಡಿ ಅವತ್ತಿನ ಪರಿಸ್ಥಿತಿ ಯಾವ ಮಟ್ಟದಲ್ಲೇ ಇತ್ತು ಅಭಿಷೇಕ್ ಅವರೇ ಅಂದರೆ, ನಾವು ಇಲ್ಲಿಂದ ನಮ್ಮ ಊರಲ್ಲಿ ಒಂದು ಬಾವುಟಗಳನ್ನ ಹಾಕ್ಬೋದಿತ್ತು, ಚುನಾವಣೆ ಮುಗಿಯೋವರೆಗೂ ಆ ಬಾವುಟಗಳಿಗೆ ಒಂದು ಬೆಲೆ ಇತ್ತು. ಆದರೆ ದೇವದಾನ ಆ ಕಡೆ ಎಲ್ಲಿಗೆ ಕಾಂಡ್ಯದಲ್ಲಿ ಆಚೆ ಹೋಗ್ಬಿಟ್ರೆ ನಾವು ಈ ಕಡೆಯಿಂದ ಫ್ಲಾಗ್ ಹಾಕಟ್ಟಿ ಈ ಕಡೆ ಬಂದರೆ ವಾಪಸ್ ಬರ್ಬೇಕಾದ್ರೆ ಆ ಫ್ಲಾಗ್ಗಳು ಇರ್ತಿರ್ಲಿಲ್ಲ. ಅಂದರೆ ಬಿಜೆಪಿಗೆ ಅಷ್ಟು ಇದಿರಲಿಲ್ಲ. ನಂತರ ಎಷ್ಟು ಕಠಿಣವಾಗಿತ್ತು ಅಂದರೆ ಆ ಒಂದು ಪ್ರಾರಂಭಿಕ ದಿನಗಳಲ್ಲಿ ಪಕ್ಷ ಸಂಘಟನೆ ಮಾಡುವಂಥದ್ದು ಎಷ್ಟು ಕ್ಲಿಷ್ಟಕರವಾಗಿತ್ತು? ತುಂಬ ಕಷ್ಟನೇ ಇತ್ತು ಸರ್. ನಾವು ಅಲ್ಲಿ ಯಾರನ್ನಾರು ಸಂಘಟನೆ ಮಾಡಬೇಕು ಅಂದ್ರೆ ಅದೇ ಹೇಳಿದ್ನಲ್ಲ, ನಾನು ಇಲ್ಲಿಂದ ನಮ್ದೊಂದು ಅವಾಗ ಒಂದು ಮಾರುತಿ ವ್ಯಾನು ಇಟ್ಕೊಂಡಿದ್ದೆ. ಅದರಲ್ಲಿ ಒಂದು ಫುಲ್ ಎಷ್ಟು ಜನ ಬೇಕು, ನೀವು ಹುಯಿಗೆರೆಯಿಂದನೇ ಕರ್ಕೊಂಡು ಹೋಗೋದು, ಫ್ಲಾಗ್ ಎಲ್ಲ ಹಾಕೋದು, ವಾಪಸ್ ಬರ್ಬೇಕಾದ್ರೆ ಆ ಫ್ಲಾಗ್ಗಳು ಇರ್ತಿರ್ಲಿಲ್ಲ. ಅಷ್ಟು ಒಂದು JDS ಅವಾಗ ಜನತಾ ಪಕ್ಷ ಅಂತ ಇದು ಮಾಡ್ಯಾರ. ಆಮೇಲೆ JDS ಅದು ವಿಭಾಗ ಆಯಿತು. ಆ ಟೈಮಿಂದನೂ ಇದಾಯಿತು. ಆಮೇಲೆ ಕಾಂಗ್ರೆಸ್ಸು ಶಗೀರ್ ಅಹಮದ್ ಅವ್ರ ಮಂತ್ರಿಗಳು ಆ ಟೈಮಲ್ಲೂ ಅಷ್ಟೇ ಕಾಂಗ್ರೆಸ್ಸು ಸ್ವಲ್ಪ ಕಾಂಡ್ಯದಲ್ಲಿ ದೇವದಾನದಲ್ಲಿ ಭಾರಿ ಇದಿತ್ತು. ನಮಗೆ ಸ್ವಲ್ಪ ಕಠಿಣ ಅಂತ ಹೇಳ್ಬೋದು. ಅಂಥದ್ರಲ್ಲೂ ಬಿಡಲಿಲ್ಲ. ಒಂದು ಯಂಗ್ಸ್ಟಾರ್ಗಳು ಸ್ವಲ್ಪ ಹುಡುಗಂದಿರೋ ಅವತ್ತು ನಮ್ಗೆ LK ಅದ್ವಾನಿ ಮತ್ತು ಇದು ವಾಜಪೇಯಿ ಅವರ ಒಂದು ಡೆಲ್ಲಿ ಒಂದು ಕಾರ್ಯಕ್ರಮಗಳನ್ನೆಲ್ಲ ನೋಡ್ತಾ ಇದ್ವಿ BJP ಇದ್ರ ಬಗ್ಗೆ. ಆಮೇಲೆ BS ವಿಠಲರಾಯರು ಅಷ್ಟೇ, ಅವರು ಇಲ್ಲಿ ಸಂಪರ್ಕ ಕಮ್ಮಿ ಇರ್ಬೋದು. BS ವಿಠಲರಾಯರು ಅವ್ರ ಮನೆಗೆ ಬರ್ತಾ ಇದ್ದವರೇ ಕಲ್ಯಾಣ್ ಸಿಂಗ್ ಬರ್ತಾ ಇದ್ರು. ಆ ಟೈಮಲ್ಲೂ ನಮ್ಗೆ ಹೇಳೋರು ಏನೊಂದು 8-10 ಜನ ಹೋಗಿರ್ತಿದ್ವಿ. ಈಚೆ ಎಲ್ಲರೂ ಶೃಂಗೇರಿಗೆ ಬರೋರು, ಕಲ್ಯಾಣ್ ಸಿಂಗ್ ಬರೋರು. ಆಮೇಲೆ ಆವಾಗ ಡೆಪ್ಟಿ ಸ್ಪೀಕರ್ ಒಬ್ಬರು ಮಲ್ಲಿಕಾರ್ಜುನಪ್ಪ ಅಂತಿದ್ರು, ತುಮಕೂರವರು. ಅವರು ಬಂದಾಗ ಇಂಥ ಟೈಮಲ್ಲೆಲ್ಲ ನಾವು ಅಲ್ಲಿ ಹೋಗಿ ಅವ್ರ ಮುಂದ್ಗಡೆ ಕಾಣಿಸ್ಕೊಂಡು ಆಮೇಲೆ ಅದು ನಾವು ನಡೀತಾ ಇದಾಯಿತು. ಆಮೇಲೆ ಸ್ವಲ್ಪ BJP ನಾವು ಚಿಕ್ಕಮಂಗ್ಳೂರಲ್ಲಿ ಮೀಟಿಂಗ್ ಹೋಗ್ತಾ ಇದ್ವಿ. ಆ ಚಿಕ್ಕಮಂಗ್ಳೂರು ಮೀಟಿಂಗ್ ಹೋಗೋತ್ತಿಗೆ ಆ ಮೀಟಿಂಗಲ್ಲಿ CT ರವಿ ಅವರು ನಮಗೆ ಹತ್ತಿರ ಆದರು. ಅವರು ಅವಾಗ ಒಂದು ಇದಾಗಿದ್ದರು, ಯುವ ಮೋರ್ಚಾದ್ದು ಒಂದು ಕಾರ್ಯದರ್ಶಿ. ಅವ್ರ ಕಾಲೇಜ್ ಬಿಟ್ಟ ತಕ್ಷಣ ಅವ್ರ ಸಂಪರ್ಕ ಆಯಿತು. ಅದು ನಮಗೆ ಚಿಕ್ಕಮಂಗ್ಳೂರು ಸೇರಿದ್ರಿಂದ ಅವಾಗ ಅವರು ನಮಗೆ ಸಂಪರ್ಕ ಆಗೋದು. ಆಮೇಲೆ ನಮ್ಮ ಮನೆಗೂ ಬರೋಕ್ಕೆ ಸ್ಟಾರ್ಟ್ ಮಾಡಿದರು. ನಮಗೆ ಭಾರಿ ಒಡನಾಟ ಆಯಿತು. ಆಮೇಲೆ ಅವ್ರು ಬಂದಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿ ಮಾಡೋಕ್ಕೆ ಈ ಹೋಬಳಿ ಮಟ್ಟದಲ್ಲಿ ಒಂದು ಅಧ್ಯಕ್ಷರಾಗಬೇಕು ಅಂತ ಯಾರಾಗಬೇಕು ಅಂದರೆ ಆಗೋರು ಯಾರೂ ಇಲ್ಲ. ಮತ್ತು ನಾನೇ ಆ ಟೈಮಲ್ಲಿ ಆದೆ. ಮೊದಲ ಬಾರಿ ಅಧ್ಯಕ್ಷ ನಾನೇ ಸ್ಥಾಪಕ ಅಧ್ಯಕ್ಷ ನೀವಾದಾಗ ಎಷ್ಟು ಸವಾಲಿತ್ತು ಆ ಸಂದರ್ಭದಲ್ಲಿ? ಸರ್ ತುಂಬಾ ಇತ್ತು ಸರ್. ತುಂಬ ಅಂದರೆ ನಮಗೆ ಇರಲಿಲ್ಲಲ್ಲ, ಜನನೇ ಇಲ್ಲ. ನಾವೇ ಏನೋ ಒಂದು ಯಂಗ್ಸ್ಟಾರ್ದೊಂದು ಇದರಲ್ಲಿ ಹೋಗ್ತಾ ಇದ್ವಿ ಎಲ್ಲ ಹೋಗಿ ಆ ಟೈಮಲ್ಲಿ ಚುನಾವಣೆದು. ಆಮೇಲೆ ಅವಾಗ ನಮಗೆ MLA ಇವೆಲ್ಲ ಏನಿಲ್ಲ ಬಿಡಿ, ಮಾತಾಡ್ತಿದ್ರಿ MP ಮಾತ್ರ. ನಮಗೆ ಅದೇನೋ ಗಾದೆ ಹೇಳ್ತಾರಲ್ಲ, ಎಳಗಡೆ ಫೌಂಡೇಶನ್ ಏನೂ ಇಲ್ಲ, ಮೇಲ್ಗಡೆ ನಮಗೆ ಅಸ್ತಿತ್ವ ಇತ್ತು. ಶ್ರೀಕಂಠಪ್ಪನವರು 3 ಬಾರಿನೂ ಫಸ್ಟು ಸೋತಿದ್ರು. ಅವಾಗಲೂ ನಮ್ಗೆ ತುಂಬ ಓಡಾಟ. ಅವಾಗೆಲ್ಲ ಈ ಮೈಕಿಗೆ ಹಾಕೊಂಡೆಲ್ಲ ಓಡಾಡೋದಿತ್ತು ವೆಹಿಕಲ್ಲಿಗೆ. ಒಂದು ರೌಂಡೆಲ್ಲ ಬಂದು ಇದು ಮಾಡ್ತಾ ಇದ್ವಿ. ಆಮೇಲೆ ಸ್ವಲ್ಪನೇ ಬೆಳವಣಿಗೆ. CT ರವಿ ಅವರದ್ದು ಒಂಚೂರು ಇದು ಟೌನಲ್ಲೆಲ್ಲ ಒಳ್ಳೆ ಇದಾಯಿತು. ಅಲ್ಲೊಂದು ಮಲ್ಲಂದೂರು ರೋಡಲ್ಲಿ ಒಂದು ನಮ್ಮ BJP ಆಫೀಸ್ ಇತ್ತು ಸಣ್ಣದ ಮೇಲೆ. ನಾವು ಆ ಒಂದು ಟೈಮಲ್ಲಿ ಒಂದು ಅಧ್ಯಕ್ಷನಾಗಿ ಆ 3 ವರ್ಷ ಕಳೆದ ಮೇಲೆ ಇನ್ನು ಬೇರೆ ಯಾರನ್ನಾರು ಮಾಡೋಣ ಅಂತ ಅಲ್ಲಿ ಹೋಗಿ ನೋಡಿದರೆ ಮತ್ತೆ ಅಲ್ಲಿ ಆಫೀಸಲ್ಲಿರೋ ಹುಡುಗ ಇಲ್ಲ ಸರ್ ಮತ್ತೆ ಘೋಷಣೆ ಮಾಡಿದ್ದಾರೆ ಲೋಕಲ್ ಪೇಪರಲ್ಲಿ
ಸಿ ಟಿ ರವಿ ಅವರು ಮತ್ತು ನೀವೇ ಮುಂದುವರಿಕೆ. ಓಕೆ, ನನ್ನ ಮೊದಲ ಬಾರಿ ಅಧ್ಯಕ್ಷ ಆದ ನಂತರ ಸತತವಾಗಿ ನೀವು ಅಧ್ಯಕ್ಷರಾಗ್ತಾ ಬರ್ತೀರಾ. 7 ಬಾರಿ ಅಂದ್ರೆ 18 ವರ್ಷಗಳ ಕಾಲ ನೀವು ಕಾಂಡಿ ಹೋಬಳಿ ಬಿಜೆಪಿ ಅಧ್ಯಕ್ಷರಾಗ್ತೀರಾ. ಆ ಅಧ್ಯಕ್ಷರಾಗಿ ನಿಮ್ಮ ಒಂದು ಸೇವೆ ಸಂಘಟನೆ ಯಾವ ರೀತಿಯಾಗಿತ್ತು ಸರ್? ತುಂಬ ಸಂಘಟನೆ ಮಾಡಿದ್ವಿ ಸರ್. ಇಡೀ ನಮ್ಮ 4 ಗ್ರಾಮ ಪಂಚಾಯತಿ ಒಳಗಡೆ ಎಲ್ಲ ಕಡೆನೂ ಹೋಗಿ ಪ್ರತಿ ಚುನಾವಣೆಯಲ್ಲೂ ಹೋಗ್ತಾ ಇದ್ವಿ, ಎಲ್ಲ ಕಡೆನೂ ಹೋಗಿ ಎಲ್ಲ. ಹಂಗಾಗಿ ನಮಗೆ ಹೇಳಬೇಕು ಅಂದರೆ ಸಾಮಾನ್ಯ ನೀವು ವಾಸು ಅಂದರೆ ಸಾಮಾನ್ಯ ಕಾಂಡಿ ಕ್ಷೇತ್ರದಲ್ಲಿ ಎಲ್ರಿಗೂ ಪರಿಚಯನೇ. ಯಾಕಂದರೆ ಆಮೇಲೆ ಹಾಗೆ ಬೆಳೀತಾ ಬೆಳೀತಾ ಸ್ವಲ್ಪ ಬೆಳವಣಿಗೆ ಜಾಸ್ತಿ ಆಗ್ತಾ ಬಂತು. 2-3ನೇ ಟರ್ಮು ನಾನು ಆಗತ್ತಿ. ಆಮೇಲೆ MP ಎಲೆಕ್ಷನ್ಗಳು ಬರೋಕ್ಕೆ ಶುರುವಾಯಿತು. ಅದಕ್ಕೂ ಎಲ್ಲ ಓಡಾಟ ಮಾಡ್ತಾ ಇದ್ವಿ. ಆಮೇಲೆ ಲಾಸ್ಟಿಗೆ ಇದು MLA ಎಲೆಕ್ಷನ್ನು ಬಂತು. ಆ ಟೈಮಲ್ಲಿ ಆಗಾಗಲೇ ನಾನೊಂದು 3-4ನೇ ಬಾರಿ ಅಧ್ಯಕ್ಷ ಆಗಿದ್ದೆ. ಆಮೇಲೆ ಸಿ ಟಿ ರವಿ ಅವರು ಚುನಾವಣೆಗೆ ನಿಂತರು. ಒಂದು 800 ಓಟಲ್ಲಿ ಸೋತರು ಅವರು ಫಸ್ಟ್ ಟೈಮು. ಆಮೇಲೆ ತುಂಬ ಅಟ್ಯಾಚ್ಮೆಂಟ್ ಇರೋ ಸಿ ಟಿ ರವಿ ನಾವು ಅಂದರೆ ತುಂಬಾ ಅಟ್ಯಾಚ್ಮೆಂಟ್ ಬಿಡಿ. ಇವತ್ತು ಅದೇ ಪ್ರೀತಿನ ಅವರು ಇಟ್ಟಿದ್ದಾರೆ. ಆಮೇಲೆ ಫಸ್ಟ್ ಎಲೆಕ್ಷನ್ನು ಅವ್ರದ್ದು MLA ಆದರು 2nd ಟರ್ಮಲ್ಲಿ. MLA ಆದ ತಕ್ಷಣ ಮತ್ತೆ ನಂದು ಅಧ್ಯಕ್ಷರು ಇದನ್ನು ಚೇಂಜ್ ಮಾಡಿದರು. ಬೆಳ್ಸೆ ನಾಗೇಶ್ ಅವ್ರನ್ನ ಅಧ್ಯಕ್ಷನ ಮಾಡಿ ಕಾಂಡಿ ಕ್ಲಬ್ಬಲ್ಲೇ ಎಲ್ಲ ಕಾರ್ಯಕ್ರಮ ಮಾಡಿದ್ದು. ಅದಾದ ನಂತರ ನಾನು ತಾಲೂಕು ಉಪಾಧ್ಯಕ್ಷನ ಮಾಡಿದರು, ಇದರದ್ದು ಚಿಕ್ಕಮಂಗ್ಳೂರು ತಾಲೂಕು ಉಪಾಧ್ಯಕ್ಷನ. ಅದಾದ ನಂತರ ಮತ್ತೆ ಹಾಗೇ ಇತ್ತು. ಆಮೇಲೆ ಆ ಟರ್ಮಲ್ಲಿ ಮತ್ತೆ ಶೃಂಗೇರಿ ಕಾನ್ಸ್ಟಿಟ್ಯೂನ್ಸಿಗೆ ನಮ್ಮ ಕಾಂಡಿಯ ಸೇರ್ಕೊಬಿಡ್ತು. ಅವಾಗ ಇನ್ನೂ ಒಬ್ರು ನಮ್ಮ ಹಳೆಯ ಆತ್ಮೀಯರೇ ನಮಗೆ ಮತ್ತೆ ಒಬ್ಬ MLA ಆಗಿ ಸಿಕ್ಕಿರು, ಜವರಾಜಣ್ಣವರು. ಆಮೇಲೆ ಅವರ ಜೊತೆಯಲ್ಲೂ ನಾವು ತುಂಬ ಕೆಲಸ ಮಾಡಿದ್ದೀವಿ. ಜೊತೆಯಲ್ಲಿ ಅವರ ಗೌರ್ಮೆಂಟು ಮಂತ್ರಿಗಳಾಗಿದ್ದರು, ಆಹಾರ ಮತ್ತು ನಾಗರಿಕ ಸರಬರಾಜು ಮಂತ್ರಿ ಆದಾಗ ನನಗೆ ಆ ಟೈಮಲ್ಲಿ ಮತ್ತೆ ಅಧ್ಯಕ್ಷರ ಪದವಿ ಎಲ್ಲರೂ ಒತ್ತಡದ ಮೇರೆಗೆ ಕಾಂಡ್ಯದಿಂದ ನಾನೇ ಆಗಬೇಕು ಅಂತ ಇದು ಮಾಡಿದ್ರು. ಅಂದರೆ ಈಗ ನೀವು ಮೊದಲ ಬಾರಿ ನೀವು 6 ಇದಾದಾಗ ನೀವೇನು ಸಿ ಟಿ ಅವರ ಜೊತೆ ನೀವು ಕೆಲಸವನ್ನು ಮಾಡ್ತೀರಾ? ಹೋಬಳಿ ಅಧ್ಯಕ್ಷ ಹೇಗಿತ್ತು ಅವರ ಮತ್ತು ನಿಮ್ಮ ಒಡನಾಟ ಆಗಿರ್ಬೋದು? ಅವ್ರು ನಿಮಗೆ ಪಕ್ಷ ಸಂಘಟನೆಗೆ ಯಾವ ರೀತಿಯಾಗಿ ನೀವು ಮತ್ತು ಅವ್ರ ಜೊತೆ ಕೈ ಜೋಡಿಸಿದ್ರು? ತುಂಬ ಸಹಕಾರ ಸರ್ ಅವ್ರದ್ದು. ಯಾವಾಗಲೂ ಅವಾಗ ಮೊಬೈಲ್ಗಳಿರಲಿಲ್ಲ, ಲ್ಯಾಂಡ್ ಫೋನ್ಗಳು. ನಿರಂತರ ನನ್ನ ಹತ್ರ ಸಂಪರ್ಕದಲ್ಲಿ ಇರೋರು. ಆಮೇಲೆ ಸಮಯ ಬಂದಾಗ ಇಲ್ಲಿ ಸಂಘಟನೆ ಮಾಡ್ಬೇಕಾದ್ರೆ ಸಿ ಟಿ ರವಿ ಅವರು ನಮ್ಮ ಮನೆಗೆ ಬರೋರು. ಅದು ಇವತ್ತು ಆ ಪ್ರೀತಿನ ಇಟ್ಟಿದ್ದಾರೆ. ನಮ್ಮ ಮನೆಯಲ್ಲೇ ಹಾಲ್ಟ್ ಆಗೋರು. ರಾತ್ರಿ ಎಲ್ಲ ಕಾಂಡ್ಯ ಎಲ್ಲ ರೌಂಡ್ ಹೊಡೆದಾದ್ಮೇಲೆ ನಮ್ಮ ಮನೇಲಿ ಉಳಿದ್ಬಿಟ್ಟು ಬೆಳಿಗ್ಗೆ ಹೋಗೋರು. ಈ ಥರ ನಮ್ಮ ಬಾಂಧವ್ಯ. ಬಟ್ ಆ ಪ್ರೀತಿ ವಿಶ್ವಾಸ ಇವತ್ತು ಅವರು ಇಟ್ಟಿದ್ದಾರೆ, ಬಟ್ ನಾನು ಇಟ್ಟಿದ್ದೀನಿ. ಯಾವುದೇ ವಿಷಯದಲ್ಲಿ ಕೇಳಿದ್ರು ಸಿ ಟಿ ರವಿ ಅವರು ನನ್ನ ಮುಂದೆ ಬಿಟ್ಕೊಡಲ್ಲ, ನಾವು ಅವ್ರನ್ನ ಬಿಟ್ಕೊಡಲ್ಲ. ಅದೇ ರೀತಿ ಈಗ ಮೊದಲು ನೀವು ಚಿಕ್ಕಮಂಗ್ಳೂರು ಕಾನ್ಸ್ಟಿಟ್ಯೂನ್ಸಿ ವಿಧಾನಸಭಾ ಕ್ಷೇತ್ರದಲ್ಲಿ ನೀವು ಅವಾಗ ಏನು ಹೋಬಳಿ ನಂತರದಲ್ಲಿ ನೀವು ಶೃಂಗೇರಿ ವಿಧಾನಸಭಾ ಕ್ಷೇತ್ರ, ಏನು ಡಿಫ್ರೆನ್ಸ್ ಏನು ಕಂಡು ಬಂತು ನಿಮಗೆ? ಸರ್ ಡಿಫ್ರೆನ್ಸು ಅಂದರೆ ನಮಗೆ ಬೇರೆ ಥರ ಏನು ಕಾಣಿಸಿಲ್ಲ. ಬಟ್ ನಮಗೇನಾಗಿದೆ ಅಂದರೆ ನಮ್ಮದು ಇದೊಂದು ಬಾರ್ಡ್ರು ಚಿಕ್ಕಮಂಗ್ಳೂರು ತಾಲೂಕು, ಹುಯಿಗೆರೆ. ಇದು ನಮಗೆ ತಾಲೂಕು ಆಫೀಸ್ ಇರ್ಬೋದು, ನಾಡ ಕಚೇರಿ ಇರ್ಬೋದು, ಎಲ್ಲ ಚಿಕ್ಕಮಂಗ್ಳೂರಿಗೆ ಬರೋದ್ರಿಂದ ನಮಗೆ ಇದೊಂದು ಅಟ್ಯಾಚ್ಮೆಂಟ್ ಹತ್ತಿರ ಚೆನ್ನಾಗಿತ್ತು ಅಂತ ಬಿಟ್ಟರೆ ಚಿಕ್ಕಮಂಗ್ಳೂರು ಸರ್. ಇದು ಶೃಂಗೇರಿ ಕಾನ್ಸ್ಟಿಟ್ಯೂನ್ಸಿ ಹೋದಾಗ ಒಂದು ಸ್ವಲ್ಪ ಬೇರೆ ಏನೂ ಇಲ್ಲ, ಬರೀ ರಾಜಕೀಯಕ್ಕೋಸ್ಕರ ನಾನು ಇಲ್ಲಿ ಶೃಂಗೇರಿ ಕಾನ್ಸ್ಟಿಟ್ಯೂನ್ಸಿ ಅಂದ್ಬಿಟ್ರೆ ನಮ್ದು ಬೇರೆ ತರ ವ್ಯವಹಾರಗಳೆಲ್ಲ ಚಿಕ್ಕಮಂಗ್ಳೂರೇ. ಎಲ್ಲವೂ ಹೌದು ಹೌದು. ಆಡಳಿತಾತ್ಮಕವಾಗಿ ಆಗಿರ್ಬೋದು, ಏನೇ ಕೆಲಸ ಕಾರ್ಯಗಳಾಗಬೇಕು ಚಿಕ್ಕಮಂಗ್ಳೂರು ಸರ್. ಅಂದು ನೀವು 18 ವರ್ಷಗಳ ಕಾಲ ಏನು ಪಕ್ಷ ಸಂಘಟನೆ ಮಾಡಿದ್ರಿ, ನಿರಂತರವಾಗಿ ಹೋರಾಟ ಮಾಡಿದ್ರಿ. ಇಂದು ಬಿಜೆಪಿ ಒಂದು ಆಲದ ಮರವಾಗಿ ಬೆಳೆದು ನಿಂತಿದೆ. ಎಷ್ಟು ಖುಷಿ ಆಗುತ್ತೆ? ತುಂಬಾ ಸರ್, ತುಂಬಾ ಅದ್ರ ಬಗ್ಗೆ ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಸಂತೋಷ ಆಗುತ್ತೆ. ಓಕೆ, ಅಂದರೆ ಈಗ ನೀವು ನಂತರದಲ್ಲಿ ಬಹುಶಃ 1996 ಇಸ್ವಿಯಲ್ಲಿ ಮೊದಲ ಬಾರಿ ಜಿಲ್ಲಾ ಪಂಚಾಯತ್ ಚುನಾವಣೆ ಕೂಡ ಸ್ಪರ್ಧೆಯನ್ನು ಮಾಡ್ತೀರಾ. ಈಗಿನ ಶಾಸಕರಾಗಿರುವಂಥ ರಾಜೇಗೌಡರ ವಿರುದ್ಧ ನೀವು ಅಂದು ಬಿಜೆಪಿ ಜಿಲ್ಲಾ ಪಂಚಾಯತ್ ಅವತ್ತು ನೀವು ಅಲ್ಲಿ ಅಭ್ಯರ್ಥಿಯಾಗಿ ಹೇಗಿತ್ತು ಆ ಒಂದು ಫೈಟ್? ಅವತ್ತಿನ ಫೈಟು ಅನ್ನೋದಕ್ಕಿಂತ ಅವತ್ತು ಫೈಟು ಅಂತ ಇದ್ದಿದ್ದು ಕಾಂಗ್ರೆಸ್ಸು ವರ್ಸಸ್ ಜನತಾ ಪಕ್ಷ, JDS. ಆ ಟೈಮಲ್ಲಿ BJP ಏನಂತ ಹೆಸರು ಇರಲಿಲ್ಲ. ಬಟ್ ಅವಾಗ ನಮಗೊಂದು ಎಲ್ಲಿ ಕೇಳಿದ್ರು LK ಅದ್ವಾನಿ, ಆಮೇಲೆ ಇದ್ರದ್ದು ರಾಮ ಮಂದಿರದ್ದು ಒಂದು ಇಶ್ಯೂ ಇತ್ತಲ್ಲ, ಹಂಗಾಗಿ ಎಲ್ಲ ಯಂಗ್ಸ್ಟಾರ್ಗಳೆಲ್ಲ BJP ಅಂತ ಅವಾಗೆಲ್ಲ ಹುಡುಗರು ಎಲ್ಲ ಸೇರ್ಕೊಳ್ಳೋವಂಥ ವ್ಯವಸ್ಥೆ. ಆ ವಿಷಯದಲ್ಲಿ ಒಂದು ಹುಮ್ಮಸ್ಸಿತ್ತು. ನಾವು ಅವತ್ತು ಚುನಾವಣೆ ಸ್ಪರ್ಧೆ ಮಾಡಿದ್ದು ನಾವು ಯಾವುದೇ ಕಾರಣಕ್ಕೂ ಗೆಲ್ತೀವಿ ಅನ್ನೋ ಒಂದು ವ್ಯವಸ್ಥೆ ಒಳಗಡೆ ಇರಲಿಲ್ಲ, ಅಷ್ಟು ಓಟು ನಮಗಿರಲಿಲ್ಲ. ಬಟ್ ಚುನಾವಣೆಯನ್ನು BJP ಉಂಟು ಅಂತ ಕಾಂಡ್ಯದಲ್ಲಿ ತೋರಿಸ್ಬೇಕು ಅಂತ ನಾವು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದು ಸರ್. ಓಕೆ, ಅದೇ ರೀತಿಯಲ್ಲಿ ಈಗ ನೀವು ನಂತರದಲ್ಲಿ ಹೋಬಳಿ ಅಧ್ಯಕ್ಷ ಆದ ನಂತರದಲ್ಲಿ ಚಿಕ್ಕಮಗಳೂರು BJP ಮಂಡಲದ ಉಪಾಧ್ಯಕ್ಷರಾಗಿ ಕೂಡ ನೀವು ಸೇವೆಯನ್ನು ಆ ಉಪಾಧ್ಯಕ್ಷ ಆದ ನಂತರ ತಾಲೂಕಿನ ಜವಾಬ್ದಾರಿ ವಹಿಸ್ಕೊಂಡಾಗ ಯಾವ ರೀತಿಯಾಗಿ ನಿಮ್ಮ ಒಂದು ಕಾರ್ಯಚಟುವಟಿಕೆ ಹೇಳಿರ್ತೀವಿ?
ಸರ್ ನಾವು ಚಿಕ್ಕಮಂಗ್ಳೂರು ಇದ್ರದ ಇಲ್ಲಿ ನಾಗೇಶ್ ಅವರು ಅಧ್ಯಕ್ಷರಿದ್ದರು. ಓಕೆ. ಸಂಪರ್ಕ ಅಷ್ಟೇ ಚಿಕ್ಕಮಂಗ್ಳೂರಲ್ಲಿ ಇನ್ನೇನು ಮೀಟಿಂಗ್ಗಳಲ್ಲಿ ಹೋಗ್ತಾ ಇದ್ವಿ. ಅಲ್ಲಿ ಸಂಪರ್ಕ ಜಾಸ್ತಿ ಆಯಿತು. ಆಮೇಲೆ ನಮಗೆ ಓಕೆ ಈ ಸರ್ಕಲ್ BJPಯ ಅಲ್ಲಿ ಏನು ಮುಖಂಡರುಗಳಿದ್ರು ಅವ್ರದ್ದೆಲ್ಲ ಪರಿಚಯ ಹತ್ತತ್ರಕ್ಕೆ ಇದಾಯಿತು. ಹಾಗಾಗಿ ನಮ್ಮ ಸಂಪರ್ಕ ಎಲ್ಲ ಅದರಿಂದ ಒಳ್ಳೆ ಇದಾಯಿತು ಅಂತ ಹೇಳ್ಬೋದು ಸರ್. ಪ್ರತಿಯೊಂದು ಚುನಾವಣೆ ಸಹಕಾರ ಕ್ಷೇತ್ರ ಆಗಿರ್ಬೋದು, ರಾಜಕೀಯ, ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, MLA, MP ಚುನಾವಣೆ, ಎಲ್ಲ ಚುನಾವಣೆಗಳು ಕೂಡ ನೀವು ಕಳೆದೊಂದು 3 ದಶಕಗಳಿಂದ ನಿರಂತರವಾಗಿ BJPಗೆ ಕೆಲಸವನ್ನು ಮಾಡ್ತಾ ಬಂದಿರಾ. ಯಾಕೆ BJP ಬಗ್ಗೆ ಅಷ್ಟೊಂದು ಒಲವು ನಿಮಗೆ? ಸರ್ ಅದೊಂದು ಬಂದ್ಬಿಡ್ತು ಸರ್. ಅವಾಗ ನಮಗೆ ಅಟಲ್ ಬಿಹಾರಿ ವಾಜಪೇಯಿ ಅಂದ್ಬಿಟ್ರೆ ಅಜಾತ ಶತ್ರು ಅಲ್ಲ. ಓಕೆ. ಹಾಗಾಗಿ ಅವರೇ ಇದನ್ನ ನೋಡ್ಕೊಂತ ಬೆಳ್ಕೊಂಬಂದಂಗೆ ಬಂದ್ವಾ. ಹಾಗಾಗಿ ನಾವು BJP ಬಿಟ್ಟು ಇವತ್ತಿಗೂ ಅಷ್ಟೇ ನಮ್ಗೆ ಇವತ್ತು ಅದು ಮನಸ್ಸೊಳಗಡೆ ಯಾರು ಏನೇ ಅಂದರು ಎಷ್ಟು ಕೋಟೆ ಕೊಡ್ತೀವಿ ಬಾರಪ್ಪ ಅಂದರೂ ನಾವು ಅಲ್ಲಿ ಹೊರಗಡೆ ಹೋಗೋ ಸ್ಥಿತಿಲಿಲ್ಲ. ಬಟ್ ನಮಗೆ BJP ಅದು ಹಿಡಿದು ಹೋಗಿದೆ. ನಮ್ಮ ಹಿಂದುತ್ವದ ಬಗ್ಗೆ ನಮಗೆ ಒಂದು ಒಳ್ಳೆಯ ಇದೆ ಸರ್. ಓಕೆ. ಹಾಗೆ ಸರ್, ಈಗ ನಿರಂತರವಾಗಿ ಪಕ್ಷ ಸಂಘಟನೆ ತೋರಿಸ್ಕೊಂಡಾಗ ಆ ಅಧಿಕಾರ ಬೇಕು, ಈ ಅಧಿಕಾರ ಬೇಕು ಅಂತ ಕೆಲವರು ಹಪಾಪಿಸ್ತಾ ಇರ್ತಾರೆ. ಅದು ನಿಮಗೆ ಯಾವತ್ತೂ ಕೂಡ ಅನಿಸಿಲ್ಲ ಹೌದು ನಾನು ಜಿಲ್ಲಾ ಪಂಚಾಯತ್ ಆಗಬೇಕು, ತಾಲೂಕ್ ಪಂಚಾಯತಿ, ಬೇರೆ ಬೇರೆ ರೀತಿಯಲ್ಲಿ ಅಥವಾ ನಾಮಿನಿಗಳು ಈ ರೀತಿಯಾಗಿ ಅಧಿಕಾರ ಬೇಕು ಅಂತ ಯಾವತ್ತು? ಖಂಡಿತ ಇಲ್ಲ ಸರ್, ಖಂಡಿತ ಅಂತ ಇದಿಲ್ಲ. ನನ್ನ BJP ಜೊತೆಲಿ ಅದೇ ನನಗೆ ಅಭಿಷೇಕ್ ಅವರ ಹೇಳಬೇಕು ಅಂದರೆ ನನಗೆ ತುಂಬ ಚುನಾವಣೆಯಲ್ಲಿ ನನಗೆ ಫಸ್ಟು ಇಲ್ಲಿ ಹುಯಿಗೆರೆಯಲ್ಲಿ ಸೊಸೈಟಿ ಆಗ್ಬೇಕಾದ್ರೆ ಫಸ್ಟು ಚುನಾವಣೆ ಇರಲಿಲ್ಲ, ನಾಮಿನೇಷನ್ ಮಾಡ್ಕೊಳ್ಳೋದು ಎಲ್ಲರೂ. ಮಣಬೂರು ರಾಜು ಅನ್ನೋರು ಅವರು ಇದಕ್ಕೆ ಹುಯಿಗೆರೆ ಸೊಸೈಟಿ ತರಕ್ಕೆ ತುಂಬ ಮುತುವರ್ಜಿ ವಹಿಸಿದವರು. ಅವ್ರು ನನ್ನದೊಂದು ಹೆಸರು ಹಾಕಿದ್ರು. ಹೆಸರು ಹಾಕಿದಾಗ ನಾನು ಹೇಳಿದೆ ಬೇಡಪ್ಪ, ನಂತರ ಬೇರೆ ಯಾರು ಹುಮ್ಮಸ್ಸಿದ್ದು ಆ ಸೊಸೈಟಿ ಒಳಗೆ ಬರ್ತೀನಿ ಅನ್ನೋರು ಸೇರಿಸ್ಕೊ, ನಮಗೆ ಸೊಸೈಟಿ ಆಗಲಿ ಊರಲ್ಲಿ ಚೆನ್ನಾಗಿ ಒಳ್ಳೇದಾಗುತ್ತೆ ಅನ್ನೋದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ. ಬಿಟ್ಟರೆ ನಂದು ಬದಲು ಯಾರ್ಯಾರು ಇಲ್ಲ ಸುಮ್ಮನೆ ಅವ್ರಿಗೊಂದು ಬೇಜಾರಾಗಿದೆ ನನಗೆ ಕೊಡಲಿಲ್ಲ ಅವ್ರಿಗೆ ಕೊಟ್ಟರು ಅಂತ ವ್ಯತ್ಯಾಸ ಆಗಬಾರ್ದು, ಬೇರೆ ಯಾರಿಗಾರು ಕೊಡಿ ಅಂತಂದು. ಆಮೇಲೆ ಈಗ ಇವತ್ತು ನಮ್ಮ ಚುನಾವಣೆಯಲ್ಲಿ HS ರವಿ ಅಂತದ್ದು ಹಿಂದೆ ಅಧ್ಯಕ್ಷರಾಗಿದ್ದರು. ಅವ್ರಿಗೆ 2 ಬಾರಿ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದಾರೆ, ಈಗಲೂ ಸದಸ್ಯರಾಗಿದ್ದಾರೆ. ಅವರು ಯಾವಾಗಲೂ ಯಾವುದೇ ಚುನಾವಣೆ ಬಂದರೂ ಅವ್ರು ಕಂಡಿ ಹೋಬಳಿ ಪ್ರೆಸಿಡೆಂಟು ಆಗಿದ್ದು ಹಿಂದೆ. ಈಗ ಅವರು ಸೊಸೈಟಿದ ಅಧ್ಯಕ್ಷರಾಗಿದ್ದರು ಲಾಸ್ಟ್ ಟೈಮ್. ಅವರಿಗೆಲ್ಲ ನಾವು ಟರ್ಮ್ ಮಾಡ್ತಾ ಇದ್ವಿ. ಓಕೆ. ಈಗ 4-5 ಜನ ನಾವು ಅಂದಾಗ ಒಂದು ಏನಾದ್ರು ಅನಿವಾರ್ಯ ಇರುತ್ತೆ. ಹಾಗಾಗಿ ರವಿಯವರು ಹಿಂದಿನ ಇದರಲ್ಲಿ ಅಧ್ಯಕ್ಷರಾಗಿದ್ದರು. ಪ್ರತಿಯೊಂದು ಚುನಾವಣೆನೂ ನಮ್ಮದೇ ಇಲ್ಲಿ ಹೋಮ್ ಸ್ಟೇದೊಂದು ಊಟದ ಹಾಲ್ ಇದೆ, ಅಲ್ಲೇ ಮೀಟಿಂಗು. ನೀವು ಪಾರ್ಟಿದು MP ಎಲೆಕ್ಷನು MLA ಎಲೆಕ್ಷನ್ ಯಾವುದೇ ಬಂದರೂ ನಮ್ಮಲ್ಲಿ ಹುಯಿಗೆರೆದನ್ನು ನಮ್ಮಲ್ಲೇ ಎಲ್ಲ ತೀರ್ಮಾನ ಮಾಡ್ತಾರೆ. ಆ ಪ್ರೀತಿ ವಿಶ್ವಾಸ ಎಲ್ಲ ನಮ್ಮ ಕಾರ್ಯಕರ್ತರು ಇಟ್ಕೊಂಡಿದ್ದಾರೆ, ಮುಖಂಡರುಗಳು ಇಟ್ಕೊಂಡಿದ್ದಾರೆ. ಓಕೆ. ಅದೇ ರೀತಿಯಲ್ಲಿ ವಾಸುವರೇ, ಈಗ ನಿರಂತರವಾಗಿ ಪಕ್ಷ ಸಂಘಟನೆ ನಡೆಸಿಕೊಂಡ ಸಂದರ್ಭದಲ್ಲಿ ಈಗ ಮುಂದಿನ ದಿನಗಳು ಸತ್ತವಾಗಿ ಚುನಾವಣೆಗಳು ಬರ್ತಾ ಇರುವಂಥದ್ದು. ಕಾಂಡ್ಯ ಹೋಬಳಿಗೆ ಈ ಬಾರಿ ಜನರಲ್ ಕ್ಯಾಟಗರಿ ಬರತ್ತೆ ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಿರುವಂಥದ್ದು. ಜಿಲ್ಲಾ ಪಂಚಾಯತ್ಗೆ ಮತ್ತೊಮ್ಮೆ ವಾಸುವರೇ ಏನಾದ್ರು ಚುನಾವಣೆಗೆ ಸ್ಪರ್ಧೆ ಮಾಡುವ ಆಸೆ ಆಕಾಂಕ್ಷೆ ಏನಾರು ಇದೆಯಾ? ಸರ್ ನಾನು ಚುನಾವಣೆದು ಸ್ಪರ್ಧೆ ಮಾಡಬೇಕು ಅಂತ ನಾನು ಬಿಟ್ಟಿದ್ದೆ. ಬಟ್ ಈಗ ಕಾರ್ಯಕರ್ತರು ಮುಖಂಡರುಗಳೆಲ್ಲ ನನಗೆ ಕಾಂಡ್ಯದಿಂದ ಬೇರೆ ಹೊರಗಡೆ ಅವರು ಬಂದು ನಿಲ್ಲೋದಕ್ಕಿಂತ ಕಾಂಡ್ಯದವರೇ ಇದು ಮಾಡಬೇಕು ಅನ್ನೋ ಒಂದು ಕೂಗು ಬರ್ತಾ ಇದೆ. ಅದರಿಂದ ನನಗೂ ಕೆಲವಷ್ಟು ಜನ ನನ್ನ ಹಳೆ ಕಾರ್ಯಕರ್ತರು ಇರ್ಬೋದು, ಹೊಸಬರು ಇರ್ಬೋದು, ಪ್ರತಿಯೊಬ್ಬರು ಫೋನ್ ಮಾಡ್ತಾರೆ, ನೀವು ಸ್ಪರ್ಧೆ ಮಾಡಬೇಕು ಅಂತ ಹೇಳ್ತಾರೆ. ಯಾವುದಕ್ಕೂ ನಮ್ಮ ನಾಯಕರಾದಂಥ ಜೀವರಾಜ್ ಅಣ್ಣವ್ರ ಕೈಲಿರೋದು, ನಮ್ಮ ಹತ್ರ ಏನೂ ಇಲ್ಲ. ನಾವು ಸುಮ್ಮನೆ ಅನ್ಬೋದು, ಮತ್ತು ನಮ್ಮ ಒಳಗೆ ಗೊಂದಲ ಮಾಡ್ಕೊಳಂಗಿಲ್ಲ. ಅವ್ರು ಯಾರಿಗೆ ಹೇಳ್ತಾರೆ ನಾವು ಅದಕ್ಕೆ ಇದು ಮಾಡ್ತೀವಿ. ಅವರು ನಮಗೆ ಕೊಟ್ಟರೆ ಖುಷಿ. ಜೊತೆಲಿ ಏನು ಮಾಡ್ತಾರೆ ಅಂದರೆ ಒಂದಷ್ಟು ಜನ ಇಲ್ಲಿ ಸುಮ್ಮನೆ ಒಂದು ಸೃಷ್ಟಿ ಮಾಡ್ತಾರೆ. ಸ್ಟಾರ್ಟಿಂಗ್ ಹೆಜ್ಜೆ ಇಡ್ಬೇಕಾದ್ರೆ ಕೋಟಿ ಬೇಕು ಅಂತ, ವಾಸನ ಹತ್ರ ದುಡ್ಡಿಲ್ಲ, 1 ಕೋಟಿ ಖರ್ಚಾಗುತ್ತೆ ಅಂದ್ಬಿಟ್ರೆ ಹಿಂದೆ ಹೋಗ್ತಾರೆ ಅಂತ ಒಂದಿದು. ಮತ್ತು ಇನ್ನೊಂದು ಫುಲ್ಲು ಹೇಳಬೇಕು ಅಂದರೆ ಒಂದು 80% ನನಗೆ ನಿಲ್ಲಿ ಅಂತ ಸಪೋರ್ಟ್, ಎಲ್ಲದರಲ್ಲೂ ನಾವು ಸಪೋರ್ಟ್ ಮಾಡ್ತೀವಿ, ನಿಲ್ಲಿ ಅಂತಾರೆ ಸರ್. ಅಂದರೆ ಈಗ ಪಕ್ಷ ನಿಮಗೆ ಈಗ ಇಷ್ಟು ವರ್ಷಗಳ ಕಾಲ ನೀವು ಪಕ್ಷ ಸಂಘಟನೆ ಬೇರೆ ಬೇರೆ ಜವಾಬ್ದಾರಿ ರಚನೆಯಲ್ಲಿ ಮತ್ತೊಮ್ಮೆ 2026 ಚುನಾವಣೆ ಏನು ಬರುತ್ತೆ, ಏನು ಜಿಲ್ಲಾ ಪಂಚಾಯತ್ ಚುನಾವಣೆ, ಅದಕ್ಕೆ ಪಕ್ಷ ನಿಮಗೆ ಅವಕಾಶ ಕೊಡುತ್ತೆ ಅನ್ನೋ ಒಂದು ವಿಶ್ವಾಸ ಇದೆಯಾ? ಸರ್ ಇದೆ ಸರ್, ಎಲ್ಲ ಅದೇ ಹೇಳಿದ್ನಲ್ಲ, ನಮ್ಮ ನಾಯಕರಾದಂಥ ಜೀವರಾಜ್ ಅಣ್ಣರು. ಓಕೆ. ಅವರು ಅಂದ್ರೆ ಆಗುತ್ತೆ, ಅವ್ರು ಇಲ್ಲ ಕಣಪ್ಪ ಬೇರೆ ಯಾರಿಗಾರ ಅಂದರೆ ಸಂತೋಷ, ಅವ್ರಿಗೆ ಕೆಲಸ ಮಾಡ್ತೀವಿ. ಓಕೆ. ಅದರಲ್ಲಿ ಎರಡನೇ ಮಾತಿಲ್ಲ. ಹಿಂದೆ ಹೋಗೋದು, ನಮಗೆ ಕೊಡಲಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋದು ಈ ವ್ಯವಸ್ಥೆ ಒಳಗಡೆ ಇಲ್ಲ. ಓಕೆ. ನೀವು 1995ರಲ್ಲಿ ಚುನಾವಣೆ ನಿಂತಿದ್ರಿ, ಈಗ 30 ವರ್ಷಗಳು ಕಳೆದಿರುವಂಥದ್ದು. ಈಗ ಚುನಾವಣೆಗೆ ನಿಂತರೆ ವಾಸು ಅವ್ರಿಗೆ ಎಷ್ಟು ಗೆಲ್ಲುವ ವಿಶ್ವಾಸ ಇದೆ? ಸರ್ ನನಗೆ 90% ಗೆಲ್ಲುವ ವಿಶ್ವಾಸ ಇದೆ. ಓಕೆ.
ಯಾಕಂದರೆ ಕಾರ್ಯಕರ್ತರ ಮೇಲೂ ಇದಿದೆ, ಆಮೇಲೆ ಮತದಾರರ ಮೇಲೂ ನಮಗೊಂದು ಇದಿದೆ, ಆಮೇಲೆ ನಾಯಕರಾದಂಥ ನಾವು ಅವತ್ತು ಒಟ್ಟಿಗೆ ಏನು ಪಕ್ಷದಲ್ಲಿ ಬೆಳ್ಕೊಂಡು ಇದಾದಾಗ ಜೀವರಾಜ್ ಅಣ್ಣ ಇರ್ಬೋದು, ಆ ಕಡೆ ಸಿ ಟಿ ರವಿ ಇರ್ಬೋದು, ಸುನೀಲ್ ಕುಮಾರ್ ಇರ್ಬೋದು, ಕಾರ್ಕಳ, ಅವರೆಲ್ಲರೂ ನಮಗೆ ಭಾರಿ ಆತ್ಮೀಯರು. ಎಲ್ಲರೂ ನನಗೆ ಅಂದರೆ ಅವರು ಎಲ್ಲರೂ ಸಹಕಾರ ಮಾಡ್ತಾರೆ ಅನ್ನೋ ನನಗೆ ನಂಬಿಕೆ ಇದೆ. ಓಕೆ, ಅಂದರೆ ಜನ ಈಗ ಪಕ್ಷ ಟಿಕೆಟ್ ಕೊಡೋದೊಂದು ವಿಚಾರ ಆದರೆ ಇನ್ನೊಂದು ಜನರು ಒಪಿನಿಯನ್, ಜನರು ಮತದಾರರಾಗಿರೋ ಅವರ ಒಂದು ಪಾತ್ರವು ಬಹಳ ದೊಡ್ಡದಿರುವಂಥದ್ದು. ಈ ಭಾಗ ಏನು ಖಾಂಡ್ಯ ಹೋಬಳಿಯಲ್ಲಿ ಜನರು ನಿಮ್ಮ ಕೈ ಹಿಡಿತಾರೆ ಅನ್ನುವ ವಿಶ್ವಾಸ ಇದೆಯಾ ನಿಮಗೆ? ಸರ್ ಖಂಡಿತ ಇದೆ. ಓಕೆ, ಖಂಡಿತ ಇದೆ. ಯಾರು ನನ್ನ ಮುಂದ್ಗಡೆ ಎಂಥ ದೊಡ್ಡ ವ್ಯಕ್ತಿ ಬಂದು ಸ್ಪರ್ಧೆ ಮಾಡಿದ್ರು ನನ್ನನ್ನು ಇದು ಮಾಡ್ತಾರೆ ಅನ್ನೋದು ಮತದಾರರು ಇದು ಮಾಡ್ತಾರೆ. ಅದು ಹೇಳಿದ್ನಲ್ಲ, ಅದರ ದೊಡ್ಡ ನಾಯಕರುಗಳು ನನಗೆ ಸಪೋರ್ಟ್ ಮಾಡ್ತಾರೆ ಅನ್ನೋ ಒಂದು ನನಗೆ ವಿಶ್ವಾಸ ಇದೆ. ಓಕೆ ಸರ್, ಅದೇ ರೀತಿಯಲ್ಲಿ ಇತ್ತೀಚೆಗೆ ಖಾಂಡ್ಯ ಹೋಬಳಿಯಲ್ಲಿ ಆನೆಗಳ ಒಂದು ದಾಳಿ ಅತ್ಯಂತ ವಿಪರೀತವಾಗಿ ನಡೀತಿರುವಂಥದ್ದು. ವಾರದಲ್ಲಿಯೇ 2 ಸಾವನ್ನಾಗಿರೋದು. ನೀವು ಕೂಡ ಅಲ್ಲಿ ಪ್ರತಿಭಟನೆಗಳಲ್ಲಿ ಭಾಗವಹಿಸಿದ್ರಿ. ಯಾಕೆ ಖಾಂಡ್ಯ ಹೋಬಳಿಯಲ್ಲಿ ಈ ಮಟ್ಟದ ಆನೆ ದಾಳಿ ಆಗ್ತಾ ಇದೆ? ಸರ್, ಖಾಂಡ್ಯ ಹೋಬಳಿಲಿ ಆನೆ ದಾಳಿ, ನಾವು ಆನೆ ವಿಷಯದಲ್ಲಿ ಬೇರೆ ಥರ ಯಾರೋ ಶಾಸಕರನ್ನ ದೂರೋದು, ಯಾರೋ ರಾಜಕಾರಣಿಗಳು ದೂರೋದು ಅಂತ ಹೇಳಕ್ಕೆ ಬರಲ್ಲ. ಬಟ್ ಅವು ಅನಿವಾರ್ಯ. ಹಿಂದೆ ಎಲ್ಲ ಕಾಡುಗಳು ಚೆನ್ನಾಗಿತ್ತು, ಕಾಡಲ್ಲಿ ಇರ್ತಾ ಇದ್ವು. ಈ ಕಾಡೆಲ್ಲ ತೋಟ ಆಗಿದೆ ಮೇಜರು. ಆ ದೃಷ್ಟಿಯಿಂದ ಅವಕ್ಕೂ ಹೊಟ್ಟೆಗೆ ಸಾಲಲ್ಲ. ಈಗ ನಾವು ಇಷ್ಟು ಸಣ್ಣ ಹೊಟ್ಟೆಗೆ ನಾವು ಭಾರಿ ಹೋರಾಟ ಮಾಡ್ತೀವಿ. ಬಟ್ ಅಷ್ಟು ಹೊಟ್ಟೆ ತುಂಬಿಸ್ಕೋಬೇಕು, ಬರ್ತವೆ. ಬಟ್ ಆದರೆ ಅದಕ್ಕೆ ಸಂಬಂಧಪಟ್ಟವರು ಅದನ್ನು ಜಾಗ್ರತೆ ಮಾಡಬೇಕು, ದೂರ ಅಧಿಕಾರಿಗಳು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅದು ಎಚ್ಚರಿಕೆ ತಗೊಬೇಕು. ಅವರು ತಗೊಳ್ತಾ ಇಲ್ಲ. ಎಲ್ಲ ಒಂದು ಆನೆ ಯಾರನ್ನ ಹೊಡೆದಾಕಿದ್ರು ಅಂದರೆ ನಾವು ನಿನ್ನೆ ಸ್ಟ್ರೈಕ್ ಮಾಡಿದ್ವಿ, ಮೊನ್ನೆ ಮಾಡಿದ್ವಿ. ಆ ಸ್ಟ್ರೈಕ್ ಮುಗಿದ್ಮೇಲೆ ಆಯ್ತು, ಮುಗೀತು ಅಲ್ಲಿಗೆ ಅವ್ರದ್ದು. ಆ ಆನೆನ ಮತ್ತೆ ಅದರ ಜವಾಬ್ದಾರಿ ತಗೊಂಡು ಅದು ಎಲ್ಲಿ ಓಡಿಸ್ಬೇಕು ಅಲ್ಲಿ ಹಿಡಿದು ಓಡಿಸ್ಬೇಕು ಅನ್ನೋ ವ್ಯವಸ್ಥೆ ಒಳಗಡೆ ಡಿಪಾರ್ಟ್ಮೆಂಟ್ ಇಲ್ಲ. ಡಿಪಾರ್ಟ್ಮೆಂಟಿನ ಒಂದು ವೈಫಲ್ಯತೆಯಿಂದಾಗಿ ಎಲ್ಲೂ ಒಂದು ರೀತಿಯಲ್ಲಿ ಕ್ಷೇತ್ರದಲ್ಲಿ ಒಂದು ಭಯದ ವಾತಾವರಣ ಎಲ್ಲ ಕಡೆ ಸರ್. ಈಗ ನಮಗೆ ಈಗ ಬೇರೆ ಟೈಮಲ್ಲಾದರೆ ನಮಗೆ ಲೋಕಲ್ಲು ಜನ ಸಿಗ್ತಾರೆ, ಕೆಲಸ ಕೂಲಿ ಕಾರ್ಮಿಕರು. ನಮಗೆ ಕಾಫಿ ಹಣ್ಣಿನ ಸೀಸನ್ನಲ್ಲಿ ನಾವು ಹೊರಗಡೆ ಜನನೇ ಇದು ನಾನು ಅದೇ ಪ್ರಶ್ನೆ ಕೇಳಬೇಕಂತಿದ್ದೆ. ಈಗ ಯಾಕಂದ್ರೆ ಇಬ್ಬರು ಕೂಡ ಮೊನ್ನೆ ಮೃತಪಟ್ಟಿರುವಂಥದ್ದು ತೋಟದಲ್ಲಿ ಕೆಲಸ ಮಾಡ್ತಿದ್ದಂತಹ ಕಾರ್ಮಿಕರು. ಈ ರೀತಿಯಾಗಿ ಕಾರ್ಮಿಕರಲ್ಲಿ ಒಂದು ರೀತಿಯಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿರುತ್ತೆ. ಯಾಕಂದ್ರೆ ಎಲ್ಲರ ಜೀವವು ಕೂಡ ಅತ್ಯಂತ ಅಮೂಲ್ಯವಾಗಿರುವಂಥದ್ದು. ಅಂದರೆ ಯಾವ ರೀತಿಯಾಗಿ ತೊಂದರೆ ಆಗ್ತಾ ಇದೆ ಈಗ? ಸರ್, ಈಗ ಮುಂದೆ ನಮಗೆ ನೋಡಿ, ಅವರು ಈಗ ಒಂದೇ ವಾರದಲ್ಲಿ ಒಂದೇ ತೋಟದಲ್ಲಿ ಇಬ್ಬರು ನಾನೇ ತುಳಿದಾಕ್ತು ಅಂದರೆ ಸರ್, ನಮಗೆ ಬರೋರೇ ಆ ಕಡೆ ಬಳ್ಳಾರಿ, ಕೊರ್ಬಾ, ಹಾವೇರಿ ಈ ಕಡೆಯಿಂದ ಬರೋರು. ಅವ್ರಿಗೂ ಒಂದು ಭಯ ಅಲ್ಲ ಸರ್. ಅವ್ರದ್ದೊಂದು ಏನೋ ದುಡ್ದು ಏನೋ ಅಲ್ಲೇನೋ ಸಾಲ ಪಾಲ ಕಟ್ಕೊಳಕ್ ಬಂದಿರ್ತಾರೆ. ಆ ಬಂದವರು ಒಬ್ಬೊಬ್ರು ಸತ್ತೋಗ್ತಾರೆ ಅಂದಾಗ ಅಲ್ಲಿ ಮತ್ತೆ ಬರಕ್ಕೆ ಭಯ ಬೀಳ್ತಾರೆ. ಅವಾಗ ಮುಂದೆ ನಮಗೆ ಕಾಫಿ ಬೆಳೆಗಾರರಿಗೆ ತೊಂದರೆ ಆಗುತ್ತೆ ಸರ್ ಇದರಿಂದ ಅಂತ ಹೇಳ್ಬೋದು. ಓಕೆ, ಅಂದರೆ ಈ ಸಂದರ್ಭದಲ್ಲಿ ನೀವು ಕೂಡ ಒಬ್ಬರು ಕಾಫಿ ಬೆಳೆಗಾರರಾಗಿ ಒಂದು ರೀತಿಯಲ್ಲಿ ಕಾರ್ಮಿಕರಾಗಿರ್ಬೋದು, ಒಂದು ರೀತಿ ಮಾಲೀಕರು, ತೋಟದ ಮಾಲೀಕರು ಆಗಿರ್ಬೋದು, ಎಸ್ಟೇಟ್ನ ಮಾಲೀಕರು ಕೂಡ ಒಂದು ರೀತಿಯಲ್ಲಿ ಆತಂಕ ಇರುವಂಥದ್ದು ಕೆಲಸಗಾರರು ಸಿಗದೆ. ಯಾಕಂದರೆ ಭಾಳ ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ಸಾಹಿತ್ಯ ಕೂಡ ಇರುವಂಥದ್ದು. ಈ ಧೈರ್ಯದಿಂದ ಏನಂದರೆ ಒಬ್ಬರು ಎಲ್ಲರೂ ಕೂಡ ಮಾನಸಿಕವಾಗಿಯೂ ಕೂಡ ಕುಗ್ಗಿರ್ತಾರೆ. ಯಾಕಂದರೆ ಈ ರೀತಿಯಾಗಿ ಕಣ್ಮುಂದೆ 2-3 ಜನ ಸತ್ತಾದಾಗ ಇಂಥ ಸಂದರ್ಭದಲ್ಲಿ ಆತಂಕದಲ್ಲಿದ್ದವರಿಗೆ ಏನು ಹೇಳಕ್ಕೆ ಬಯಸ್ತೀರಾ? ಸರ್, ಇದು ಮುಂದೆ ಆಗಬಾರ್ದು ಅನ್ನೋದೊಂದು ಬಯಸ್ತೀವಿ. ಬಿಟ್ರೆ ಅನಿವಾರ್ಯ ಸರ್. ಅದು ಪ್ರಾಣಿದು ಅದು ಹೇಳಿದ್ನಲ್ಲ, ಅರಣ್ಯ ಅಧಿಕಾರಿಗಳೇ ಅದನ್ನು ಜಾಗ್ರತೆ ಮಾಡಬೇಕು, ಅವ್ರು ಬರದೇ ಇದ್ದಂಗೆ ನೋಡ್ಕೋಬೇಕು. ಮತ್ತು ಈಗ ಕಾಡು ಕೋಣದ್ದು ಅಷ್ಟೇ ಸರ್. ಎಲ್ಲೋ ಅಲ್ಪ ಸ್ವಲ್ಪ ಸಣ್ಣ ಪುಟ್ಟ ತೋಟನೂ ಇರುತ್ತೆ, ಅಡಿಕೆ ಎಲ್ಲ ಹಾಕ್ಕೊಂಡಿರ್ತಾರೆ. ದೊಡ್ಡ ದೊಡ್ಡ ಮರ ಅದನ್ನೇ ಮುರಿದಾಕ್ತವೆ. ಬಟ್ ಅವ್ರು ಕಷ್ಟಪಟ್ಟು 4-5 ವರ್ಷ ಒಂದು ಫಸಲಿಗೆ ಬರೋ ಮಟ್ಟಿಗೆ ಬಂದಾಗ ಅದು ಬೆಳೆ ನಾಶ ಮಾಡ್ತವೆ ಅಂದರೆ ಎಲ್ಲ ಇದು ಅರಣ್ಯ ಅಧಿಕಾರಿಗಳದ್ದೇ ಇದು ತಪ್ಪು ಅಂತ ನಾವು ಹೇಳ್ಬೋದು ಸರ್. ಓಕೆ ಸರ್, ಅದೇ ರೀತಿಯಲ್ಲಿ ರಾಜಕೀಯವಾಗಿ ವಾಸು ಅವರು ಏನು ನಿರೀಕ್ಷೆ ಇಟ್ಕೊಂಡಿದ್ದಾರೆ? ಸರ್, ಏನೂ ಇಲ್ಲ ಸರ್, ಆ ಥರ ಏನೂ ಇಲ್ಲ. ಬೇರೆಯವರು ಬೆಳೆಯೋದು ನನಗೆ ತುಂಬ ಸಂತೋಷ. ಬಟ್ ನನಗೇ ಬೇಕು ಅನ್ನೋದು ಯಾವುದು ವಿಷಯನೂ ನಾನು ಯಾವತ್ತೂ ಅದನ್ನು ನಿರೀಕ್ಷೆನೂ ಮಾಡಿಲ್ಲ. ಓಕೆ, ಸುದೀರ್ಘವಾದ ನಿಮ್ಮ ಒಂದು ರಾಜಕೀಯ ಜೀವನ 30-35 ವರ್ಷಗಳ ರಾಜಕೀಯ ಜೀವನದಲ್ಲಿ ಯಾವತ್ತಾರು ಹೌದು ನನಗೆ BJP ಪಕ್ಷ ಬೇಡ ಬಿಡೋಣ ಅಂತ ಯಾವತ್ತಾರು ಮನಸ್ಸಿಗೆ ಬಂದಿತ್ತು? ಸರ್, ಬಂದೇ ಇಲ್ಲ ಸರ್. ಓಕೆ, ಆ ಬಂದೇ ಇಲ್ಲ ಅಂದರೆ ಅದೇ ನಾನು ಸಿ ಟಿ ರವಿ ಅವ್ರದ್ದಾಗಲಿ, ಜೀವರಾಜ್ ಅಣ್ಣ ಅವ್ರದ್ದಾಗಲಿ, ಸುನೀಲ್ ಅವ್ರದ್ದಾಗಲಿ ಹೇಳ್ತೀನಿ. ನಮ್ದು ಯಾರ್ದೋ ಏನೋ ಒಂದು ಕಷ್ಟ ಸುಖ ಅಂತ ಏನೋ ನಮ್ಗೆ ಸರ್ಕಾರ ಇದ್ದಾಗಲೂ ಅಷ್ಟೇ, ಬರೀ ಅವರು MLA ಆಗಿ ಇದ್ದಾಗಲೂ ಅಷ್ಟೇ, ಯಾರೋ ಏನೋ ಕಷ್ಟ ಅಂತ ಕೇಳ್ಕೊ ಬಂದಾಗ ನಂದು ಈ ಕೆಲಸ ಆಗಬೇಕು, ಇಲ್ಲ ನನ್ನ ಮಗಳಿಗೆ ಹಾಸ್ಟೆಲ್ ಸೀಟ್ ಬೇಕು, ಏನಾರು ಅಂತ ಕೇಳ್ಕೊ ಬಂದಾಗ ನಾನು ಒಂದು ಫೋನ್ ಮಾಡಿದರೆ ಯಾರೂ ನನಗೆ ಹಿಂದೆ ಇಟ್ಟು ಹೊಡೆದಿಲ್ಲ. ಓಕೆ, ನೋಡೋಣ ತಡಿ ಅಂತಲೂ ಹೇಳಿಲ್ಲ. ಓಕೆ, ಅದು ಸಿ ಟಿ ರವಿ ಅವರಂತೂ ಅವಾಗ
ಅವ್ರು ಫಸ್ಟ್ MLA ಆದಾಗ ಇಲ್ಲಿ ತುಂಬ ಜನಕ್ಕೆ ನಾನು ಇದು ಕೊಡಿಸಿದ್ದೀನಿ, ಹಾಸ್ಟೆಲ್ ಸೀಟು. ಫಸ್ಟ್ ಅಲ್ಲಿ ನನ್ನ ಹೆಸರು ಬರೆದ್ಬಿಟ್ರೆ ಆಯಿತು. ಅವ್ರದ್ದು ಪಾರ್ಟಿಗಳು ಹೋಗ್ಬಿಟ್ಟು ಅವ್ರದ್ದು ಬರೆದು ಇದು ಯಾರು ಕಡೆ ಇರುವಂಥ ಹುಯಿಗೆರೆ ವಾಸುದು ಅಂದರೆ ಅದಲ್ಲಿ ಅವ್ರ ಸೀಟ್ ಆಯಿತು ಅಂತ. ಅಂದರೆ ಅಷ್ಟು ಒಂದು ಪ್ರೀತಿ ಇಟ್ಕೊಂಡು ಮಾಡಿದ್ದಾರೆ. ಅವಾಗ ನಾನು ಪಕ್ಷ ಬಿಟ್ಟು ಹೋಗ್ತೀನಿ ಅಂತ ಹೆಂಗೆ ಹೇಳೋಕ್ಕಾಗುತ್ತೆ? ವಾಸು ಅವರೇ, ಈ ರೀತಿ ರಾಜ್ಯ ಮಟ್ಟದ ನಾಯಕರು ಜಿಲ್ಲಾ ಮಟ್ಟದ ನಾಯಕರ ನಡುವೆ ಉತ್ತಮವಾದ ಬಾಂಧವ್ಯ ಇಟ್ಕೊಂಡ ಸಂದರ್ಭದಲ್ಲಿ ಈ ಲೋಕಲ್ ಭಾಗದಲ್ಲಿ ಆಗಿರ್ಬೋದು, ನಿಮ್ಮ ಹೋಬಳಿ ವ್ಯಾಪ್ತಿಯಲ್ಲಿ ಸಾರ್ವಜನಿಕರ ಕೆಲಸ ಮಾಡಿಕೊಡೋದು ಎಷ್ಟು ಅನುಕೂಲಕರವಾಗುತ್ತೆ? ಸರ್ ತುಂಬ ಅನುಕೂಲ. ನಾನು ಜೀವರಾಜಣ್ಣವರು ಮಂತ್ರಿ ಆದಾಗ ಅವತ್ತು ನಾನು ಹೋಬಳಿ ಅಧ್ಯಕ್ಷ ಆಗಿದ್ದೆ. ತುಂಬ ಸರ್ ಇಲ್ಲಿ ನೀವು ಒಂದು ಬರ್ಬೇಕಾದ್ರೆ ನೋಡಿದ್ರು ಸ್ಟಾರ್ಟಿಂಗು ಕಾಂಕ್ರೀಟ್ ರಸ್ತೆ ಅವಾಗ ಸ್ಟಾರ್ಟಿಂಗು ತಂದಿದ್ದೇ ಜೀವರಾಜ್ ಅವರು. ಎಲ್ಲ ಕಡೆ ತುಂಬ ಕಾಂಕ್ರೀಟ್ ರೋಡ್ ಇಡೀ ಕಾಂಡಿ ಹೋಬಳಿಲಿ ಸಾಕಷ್ಟು ಕೆಲಸಗಳನ್ನು ನಾನು ಅದನ್ನೇನು ಪಟ್ಟಿ ಕೊಟ್ಟಿದ್ದೆ, ಒಂದು 10 ಕೆಲಸ ಕೊಟ್ಟೆ ಅಂದರೆ 5ನ್ನ ರೆಡಿ ಮಾಡೋರು. ಒಂದು 5 ಆಗಿದೆ ಕಣ ಅಂತ, ಇನ್ನೊಂದು 5 ನೆಕ್ಸ್ಟ್ ಮಾಡ್ಕೊಡ್ತೀನಿ ಅಂತ ಜೀವರಾಜಣ್ಣ ಸ್ವಲ್ಪ ಕಡ್ಡಿ ತುಂಡಾಗಾಗಿ ಮಾತಾಡೋರು. ಅಷ್ಟು ಬಿಟ್ಟರೆ ಕೆಲಸ ಮಾತ್ರ ಯಾವತ್ತೂ ನಮಗೆ ಇಲ್ಲ ಅಂತ ಕಳಿಸಿಲ್ಲ. ವಾಸು ಅವರೇ, ಇದುವರೆಗೂ ಹಲವಾರು ವಿಚಾರಗಳ ಕುರಿತಾಗಿ ಪಕ್ಷ ಸಂಘಟನೆ, ನೀವು ಜವಾಬ್ದಾರಿ ಎಲ್ಲ ವಿಚಾರಗಳ ಕುರಿತಾಗಿ ಮಾತಾಡಿದ್ರಿ. ಮುಂದೆಯೂ ಕೂಡ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆಗಳು, ಗ್ರಾಮ ಪಂಚಾಯತ್ ಚುನಾವಣೆಗಳು ಬರ್ತಿರುವಂಥದ್ದು. ಈ ಒಂದು ಚುನಾವಣೆಗೆ ನಿಮ್ಮ ಕಾಂಡಿ ಹೋಬಳಿ ವ್ಯಾಪ್ತಿಯಲ್ಲಿ ಆಗಿರ್ಬೋದು, ನಿಮ್ಮ ಒಂದು ಸಂಘಟನೆ ಚುನಾವಣೆಗೆ ಯಾವ ರೀತಿಯಾಗಿ ತಯಾರಿ ನಡೀತಾ ಇದೆ? ಸರ್, ಸಂಘಟನೆ ನಾವು ಮೊದಲಿಂದನೂ ಮಾಡ್ಕೊಂಡೇ ಬಂದವರು. ಅದನ್ನು ಇನ್ನೂ ಸ್ವಲ್ಪ ಗಟ್ಟಿ ಬರಲಿಕ್ಕೆ ನಮಗೆ ಎಲ್ಲ ಅಧಿಕಾರ ಹಿಡಿಲಿಕ್ಕೆ ತಾಲೂಕ್ ಪಂಚಾಯತಿ ಇರ್ಬೇಕು, ಜಿಲ್ಲಾ ಪಂಚಾಯತಿ ಇರ್ಬೋದು, ಅದ್ರ ಬಗ್ಗೆ ಜವಾಬ್ದಾರಿನ ಇನ್ನೂ ಹೆಚ್ಚಾಗಿ ತಗೊತೀವಿ. ಒಂದು ಬಾರಿ ನಿಮ್ಮ ಸಂಪೂರ್ಣವಾಗಿ ರಾಜಕೀಯ ಜೀವನ ಮೆಲ್ಕಾಕಿ ನೋಡಿದ್ರೆ ಈ ಕ್ಷಣಕ್ಕೆ ನಿಮಗೆ ಏನು ಅನ್ಸುತ್ತೆ? ಸರ್, ತುಂಬ ಖುಷಿ ಆಗುತ್ತೆ ಸರ್. ಅವತ್ತು ಏನೂ ಇಲ್ಲದಿದ್ದಾಗ ನಾವು BJPಗೆ ಹೋರಾಟ ಮಾಡ್ತಾ ಇದ್ದೀವಿ ಅಂದಾಗ ಇವತ್ತು ನಾವು ಅಷ್ಟು ರಿಸ್ಕ್ ತಗೋಣ ಅಂಥದ್ದು ವಾಸುಗೆ ರಿಸ್ಕ್ ಕೊಡೋಂಥವ್ರೇ ಇಲ್ಲ. ಅಷ್ಟು ಬೆಳೆದು ನಿಂತಿದ್ದಾರೆ. ಎಲ್ಲ ಪಕ್ಷ ಬೆಳೆದು ನಿಂತಿದೆ, ಜೊತೆಲಿ ಎಲ್ಲ ಕಾರ್ಯಕರ್ತರು ಇದ್ದಾರೆ, ಎಲ್ಲ ಹುಮ್ಮಸ್ಸಲ್ಲಿದ್ದಾರೆ, ಯುವಕರು ಇದ್ದಾರೆ. ಹಾಗಿರತ್ತೆ ನಮ್ಗೆ ಈ ಕಷ್ಟ ಅಂತ ಏನಿಲ್ಲ ಸರ್, ಮೊದಲಿನ ಕಷ್ಟ ಇಲ್ಲ. ಮೊದಲು ಏನೇ ಅಂದರೂ ಇಲ್ಲಿಂದ ಹತ್ಕೊಂಡು ನಾನು ಬಕ್ಸೆ, ಸಿರ್ಗೋಳ, ಅಷ್ಟು ದೂರ ಗಂಡಿ ಅಲ್ಲೆಲ್ಲ ಹೋಗಬೇಕಿತ್ತು. ಬಟ್ ಇವತ್ತು ಅಲ್ಲಿವರೆಗೆ ಫೋನ್ ಮಾಡಿದ್ರೆ ಮುಗೀತು, ಆ ಕೆಲಸ ಅವ್ರು ನೋಡ್ಕೊಂತಾರೆ. ಅಲ್ಲಿ 4 ಜನಕ್ಕೆ ಕ್ಯಾನ್ವಾಸಿಗೆ ಹೋಗೋದು ಇನ್ನೊಂದು ಮಾಡ್ತಾರೆ ಸರ್. ಹಂಗಾಗಿ ತುಂಬ ಖುಷಿ ಆಗುತ್ತೆ. ವಾಸು ಅವರೇ, ಕೊನೆಯದಾಗಿ ಸುದೀರ್ಘವಾದ ರಾಜಕೀಯ ಜೀವನ ಆಗಿರ್ಬೋದು, ಹೋಬಳಿ ಅಧ್ಯಕ್ಷರಾಗಿ ನಿಮ್ಮ ಒಂದು ಸಂಘಟನೆ ಎಲ್ಲ ವಿಚಾರಗಳ ಕುರಿತು ಕೊನೆಯದಾಗಿ ನೀವರಿಗೆ ಧನ್ಯವಾದ ಹೇಳೋದಾಗ್ರಿ ಅಥವಾ ನಿಮ್ಮ ಕಾರ್ಯಕರ್ತರಿಗೆ, ಮುಖಂಡರಿಗೆ ಹೇಳೋದಿದ್ರೆ ಕೊನೆಯದಾಗಿ ಏನು ಹೇಳಕ್ಕೆ ಬಯಸ್ತೀರಾ? ಸರ್, ನಮಗೆ ನನ್ನ ಬೆಳವಣಿಗೆಗೆ ಒಂದು ಇಷ್ಟು ಅಂದರೆ ಬೆಳವಣಿಗೆ ಅಂದರೆ ಇಷ್ಟರಲ್ಲೇ ಇದ್ದೀನಿ ನಾನೇನು ಬೇರೆ ಇದಿಲ್ಲ. ಒಂದು ಜಿಲ್ಲಾ ರೈತ ಮೋರ್ಚಾದ ಒಂದು ಜಿಲ್ಲಾ ಉಪಾಧ್ಯಕ್ಷ ಆಗಿದ್ದೆ. ಅಧ್ಯಕ್ಷರು ನಮ್ಮ ಕಲ್ಲೇಶ್ ಅಣ್ಣವರು ಆಗಿದ್ದರು ಮಾಕನಹಳ್ಳಿ. ಆ ಟೈಮಲ್ಲಿ ಹಿಂಗೆ ಪಕ್ಷದಲ್ಲಿ ಕೆಲವಷ್ಟು ಕೆಲಸ ಮಾಡಿದ್ದೀನಿ. ನನಗೆ ಒಳ್ಳೆ ಕೆಲಸ ಮಾಡಿದ್ದೀನಿ. ಯಾಕೆಂದರೆ ನನಗೆ 4 ಜನ ಎಲ್ಲೂ ಈಗ 1 ಸರಿ ಅಧ್ಯಕ್ಷ ಆಗಿ 2 ಸರಿ ಅಧ್ಯಕ್ಷ ಆದ ಕೂಡಲೇ ಮತ್ತು ಅವ್ನು ಬೇಡ ಅಂತ 4 ಜನ ಬೆರಳು ತೋರಿಸ್ತಾರೆ. ನನ್ನನ್ನು ಈಗ ಲಾಸ್ಟ್ ಟೈಮ್ ಚುನಾವಣೆಯಲ್ಲೂ ಇದರಲ್ಲೂ ಮತ್ತೆ ಆಗಿ ಅಂತ ಬಂದರು. ಅಂದರೆ ನಾನು ಕಾಂಡ್ಯದಲ್ಲಿ ಇಡೀ ಕಾಂಡ್ಯ ಕ್ಷೇತ್ರದಲ್ಲಿ ಎಲ್ಲರ ಹತ್ರ ಪ್ರೀತಿ ವಿಶ್ವಾಸದಲ್ಲಿದ್ದೀನಿ. ಬರೀ ನಮ್ಮ ಪಕ್ಷದವರಲ್ಲ, ಬೇರೆ ಪಕ್ಷದವರು ನನಗೆ ಅಷ್ಟು ಪ್ರೀತಿನ ತೋರಿಸ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ವಾಸು ಅವರೇ, ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಕಾಂಡಿ ಹೋಬಳಿಯಲ್ಲಿ BJPಯ ಸ್ಥಾಪಕ ಅಧ್ಯಕ್ಷರಾಗಿ ಯಾವ ರೀತಿಯಾಗಿ ಸಂಘಟನೆ ಮಾಡಿದ್ರಿ, ಪ್ರಾರಂಭಿಕ ಹಂತದಲ್ಲಿ ಎಷ್ಟು ಸಂಘಟನೆ ಕ್ಲಿಷ್ಟಕರವಾಗಿತ್ತು, ನಂತರ ಸತತವಾಗಿ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿದ್ದಂಥ ಕಾಂಡಿ ಹೋಬಳಿಯಲ್ಲಿ ನೀವು 6 ಬಾರಿ ಅಧ್ಯಕ್ಷರಾದ ವಿಚಾರ ಆಗಿರ್ಬೋದು, ನಂತರದಲ್ಲಿ ಶೃಂಗೇರಿ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಾಗ ಅಲ್ಲಿಯೂ ಕೂಡ ಒಮ್ಮೆ ನೀವು ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತೀರಾ, ನಂತರದಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಿದ ವಿಚಾರ, ನಿಮ್ಮ ಒಂದು ನಿರಂತರ ಸಂಘಟನೆ ಆಗಿರ್ಬೋದು, ಮುಂದೆ ಬರ್ತಿರುವಂಥ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆಯ ತಯಾರಿ ಆಗಿರ್ಬೋದು, ನೀವು ಪಕ್ಷದಲ್ಲಿ ಯಾವ ರೀತಿಯಾಗಿ ಕಳೆದ 35 ವರ್ಷ 35-40 ವರ್ಷಗಳನ್ನು ತೊಡಗಿಸ್ಕೊಂಡ್ರಿ, ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಅಭಿಷೇಕ್ ಅವರೇ, ಧನ್ಯವಾದಗಳು ನಮ್ಮ ಕಡೆಯಿಂದ. ನೋಡಿದ್ರಲ್ಲ ವೀಕ್ಷಕರೇ, ಇದು ಕಾಂಡಿ ಹೋಬಳಿ BJPಯ ಸ್ಥಾಪಕ ಅಧ್ಯಕ್ಷರು, ನಂತರದಲ್ಲಿ ಸತತವಾಗಿ 7 ಬಾರಿ ಅಧ್ಯಕ್ಷರಾಗಿ ಪಕ್ಷ ಸಂಘಟನೆಯನ್ನು ಮಾಡಿರುವಂಥ ಶ್ರೀಯುತ ವಾಸು ಹುಯಿಗೆರೆ ಇವರ ಜೊತೆಗಿನ ವಿಶೇಷ ಸಂದರ್ಶನ. ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ. ನಮಸ್ಕಾರ.